ಸ್ನೇಹಿತರೆ, ಸ್ಯಾಂಡಲ್ವುಡ್ನ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಅವರ ಇತ್ತೀಚಿನ ಸೋಷಿಯಲ್ ಮೀಡಿಯಾ ನಡೆಗಳು ಸಂಚಲನ ಸೃಷ್ಟಿಸಿವೆ. ಇನ್ಸ್ಟಾಗ್ರಾಂನಲ್ಲಿ ತಮಗೆ ಅತ್ಯಂತ ಆಪ್ತರಾಗಿದ್ದ ಗೆಳೆಯರ ಬಳಗವನ್ನೇ ರಿಷಬ್ ಅನ್ಫಾಲೋ ಮಾಡಿದ್ದು ಅಭಿಮಾನಿಗಳಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಸ್ಯಾಂಡಲ್ವುಡ್ನ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಅವರ ಇತ್ತೀಚಿನ ಸೋಷಿಯಲ್ ಮೀಡಿಯಾ ನಡೆಗಳು ಸಂಚಲನ ಸೃಷ್ಟಿಸಿವೆ. ಇನ್ಸ್ಟಾಗ್ರಾಂನಲ್ಲಿ ತಮಗೆ ಅತ್ಯಂತ ಆಪ್ತರಾಗಿದ್ದ ಗೆಳೆಯರ ಬಳಗವನ್ನೇ ರಿಷಬ್ ಅನ್ಫಾಲೋ ಮಾಡುವ ಮೂಲಕ ಅಭಿಮಾನಿಗಳಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟಿಹಾಕಿದ್ದಾರೆ. ಮೊದಲಿಗೆ ತಮಗೆ ಜಾಗತಿಕ ಮಟ್ಟದ ಖ್ಯಾತಿ ತಂದುಕೊಟ್ಟ ಹೊಂಬಾಳೆ ಫಿಲ್ಮ್ಸ್ ಸಂಸ್ಥೆಯನ್ನ ಅನ್ಫಾಲೋ ಮಾಡುವ ಮೂಲಕ ರಿಷಬ್ ಸುದ್ದಿಯಾಗಿದ್ರು. ಇದು ಕಾಂತಾರ 2 ವಿಚಾರದಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಮೂಡಿದೆ ಎಂಬ ಅನುಮಾನ ದಾರಿ ಮಾಡಿಕೊಟ್ಟಿತ್ತು. ಈ ವಿಚಾರ ಈಗ ಅಷ್ಟಕ್ಕೆ ನಿಂತಿಲ್ಲ. ಕನ್ನಡ ಚಿತ್ರರಂಗದ ತ್ರಿಮೂರ್ತಿಗಳು ಎಂದೇ ಕರೆಸಿಕೊಳ್ಳುವ ರಕ್ಷಿತ್ ಶೆಟ್ಟಿ ಮತ್ತು ರಾಜ್ಬಿ ಶೆಟ್ಟಿ ಅವರನ್ನು ರಿಷಬ್ ಈಗ ಅನ್ಫಾಲೋ ಮಾಡಿದ್ದಾರೆ. ಇವರ ಜೊತೆಗಿನ ಸಪ್ತ ಸಾಗರದಾಚೆಯಲ್ಲೋ ಖ್ಯಾತಿಯ ರುಕ್ಮಿಣಿ ವಸಂತ್ ಸೇರಿದಂತೆ ಚಿತ್ರರಂಗದ ಬಹುತೇಕ ಎಲ್ಲ ಆಪ್ತರನ್ನು ರಿಷಬ್ ಶೆಟ್ಟಿ ಫಾಲೋವಿಂಗ್ ಲಿಸ್ಟ್ ಇಂದ ಕೈಬಿಟ್ಟಿದ್ದಾರೆ. ಸದ್ಯ ರಿಷಬ್ ಶೆಟ್ಟಿ ಅವರ ಇನ್ಸ್ಟಾಗ್ರಾಂ ಖಾತೆಯನ್ನು ಗಮನಿಸಿದರೆ ಅವರು ಕೇವಲ ಇಬ್ಬರನ್ನ ಮಾತ್ರ ಫಾಲೋ ಮಾಡ್ತಿದ್ದಾರೆ. ಒಂದು ತಮ್ಮ ಪ್ರೀತಿಯ ಪತ್ನಿ ಪ್ರಗತಿ ಶೆಟ್ಟಿ ಹಾಗೂ ಇನ್ನೊಂದು ತಮ್ಮದೇ ಆದ ರಿಷಬ್ ಶೆಟ್ಟಿ ಫಿಲ್ಮ್ ಪ್ರೊಡಕ್ಷನ್ ಹೌಸ್. ಇನ್ನು ಸದಾ ಗೆಳೆಯರ ಜೊತೆಗಿನ ಒಡನಾಟಕ್ಕೆ ಹೆಸರಾಗಿದ್ದ ರಿಷಬ್ ಈಗ ರಕ್ಷಿತ್ ಮತ್ತು ರಾಜ್ ಶೆಟ್ಟಿಯನ್ನೇ ಅನ್ಫಾಲೋ ಮಾಡಿರುವುದು ಅಭಿಮಾನಿಗಳಲ್ಲಿ ಸಾವಿರಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ. ಇದು ಕೇವಲ ಚಿತ್ರದ ಪ್ರಚಾರ ತಂತ್ರವೇ ಅಥವಾ ಆಪ್ತ ಗೆಳೆಯರ ನಡುವಿನ ನಿಜವಾಗಿಯೂ ಬಿರುಕು ಮೂಡಿದೆಯೇ ಎಂಬ ಚರ್ಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ತಾ ಇದೆ. ಇನ್ನು ನೆಟ್ಟಿಗರು ರಿಷಬ್ ಶೆಟ್ಟಿಗೆ ನೇಮ್ ಫೇಮ್ ಸ್ಟಾರ್ಡಮ್ ನೆತ್ತಿಗೇರಿದೆ, ಅದು ಇದನ್ನೆಲ್ಲ ಮಾಡಿಸ್ತಾ ಇದೆ ಎಂದು ಟೀಕೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ರಿಷಬ್ ಶೆಟ್ಟಿ ಎಲ್ಲರನ್ನ ಅನ್ಫಾಲೋ ಮಾಡಲು ಕಾರಣ ಏನು? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.